ಬ್ಲಡ್ ಗ್ರೂಪ್, ಹುಟ್ಟಿದ್ದು ಕೇಸ್ ಶೀಟ್, ಯಾವ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದ್ಲು, ಪ್ರತಿಯೊಂದು ಡೀಟೇಲ್ಸ್ ತರಿಸ್ಕೊಂಡಿದ್ದೀನಿ. ನೀವು ಒಂದ್ಸರಿ ಚೆಕ್ ಮಾಡಿ. ಈ ಡೀಟೇಲ್ಸ್ ನನ್ನ ಮಗುದ? ಅಪ್ಪ ಮಗಳು ಎಷ್ಟು ಆಟ ಆಡಿಸ್ತೀರಾ? ನೀವೇನೇ ಆಟ ಆಡಿಸಿದ್ರು ಕೊನೆಗೆ ಗೆಲ್ಲೋದು ನಾನೇ ದೇವಕಿ. ನಿಮ್ಮ ದೃಷ್ಟಿಯಲ್ಲಿ ನಾನು ಇರುವೇನೇ ಇರ್ಬೋದು, ಆದರೆ ದೈತ್ಯಕಾರ ಆನೆನ ಒಡೆಯೋದು ಉಳಿಸೋದು ಈ ಇರುವೆ ಅಂತ ನಿಮಗೆ ಗೊತ್ತಿಲ್ಲ. ಗೋಲ್ ಹೊಡೆಯಕ್ಕಿಂತ ಮುಂಚೆನೆ ಗೋಲ್ ಕೀಪರ್ ಶರಣಾದಂಗೆ ನಾನು ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಜೈ, ನನ್ನ ಹತ್ರ ಆಟ ಆಡ್ಬೇಡ. ನಂಗೆ ಗೊತ್ತು, ಬೇಕು ಅಂತಾನೆ ನೀನು ನನ್ನ ಫೋನ್ನ ರಿಸೀವ್ ಮಾಡ್ತಿಲ್ಲ ಅಂತ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಾನು ಇಷ್ಟು ವರ್ಷ ನೋವು ಅನುಭವಿಸಿದ್ದು ಸಾಕಾಗ್ಲಿಲ್ವಾ? ಕಣ್ ಹಿಂದೆ ಇದ್ದಾಗ್ಲೂ ನೋವು ಕೊಟ್ಟೆ, ಈಗ ಕಣ್ ಮುಂದೆ ಬಂದು ನೋವು ಕೊಡ್ತಾ ಇದೀಯಾ. ನೀನ್ ಹೀಗೆ ನಡ್ಕೋತಿರೋದನ್ನ ನೋಡ್ತಿದ್ರೆ ನಮ್ಮಪ್ಪ ನಿನ್ ವಿಷಯದಲ್ಲಿ ಹೇಳಿದ್ದು ಸರಿ ಅನ್ನಿಸ್ತಿದೆ. ಯಾರ ವಿರುದ್ಧ ಎತ್ತು ಕಟ್ಟದ್ನೋ ಅವನು ಪರವಾಗಿ ಮಾತಾಡ್ತಿದ್ಯಾ ಅಂದ್ರೆ ನನ್ನಿಂದ ಕೈ ಜಾರೋಗ್ತಾ ಇದೆಯಾ? ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನೀನು ಯಾವತ್ತಿದ್ರೂ ನನ್ನ ಕೈಗೊಂಬೆ ಆಗಿರಬೇಕು. ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳಣ್ಣ, ಆ ಡೀಟೇಲ್ಸ್ ನನ್ನ ಮಗುದ? ನನ್ನ ಮಗು ಬದುಕಿದೆ ಅಂತ ನನಗೆ ಗೊತ್ತು. ಜೈ ನನಗೆ ಹೇಳಿದಾನೆ. ನೀವು ಮುಚ್ಚಿಟ್ಟಿರೋ ಸತ್ಯ ನನಗೆ ಗೊತ್ತಾಯ್ತು ಅಂತ ಭಯನಾ? ಭಯ ಪಡಬೇಡಿ. ಮುಚ್ಚಿಟ್ಟಿರೋ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಮಗುನ ಒಂದು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಈ ತಾಯಿ ಹೋರಾಟಕ್ಕೆ ಅಡ್ಡ ಬರಬೇಡಿ. ಆಟ ಆಡಿಸ್ತಿದ್ಯಾ ಜೈ? ನಾನು ಅಷ್ಟು ಸಲ ಕಾಲ್ ಮಾಡಿದ್ರು ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ? ಸಾರಿ ದೇವಕಿ, ಯಾವುದೋ ಮೀಟಿಂಗಲ್ಲಿದ್ದೆ, ಹಾಗಾಗಿ ಫೋನ್ ಎತ್ತಕ್ಕಾಗಲಿಲ್ಲ. ಆದರೂ ನೀನು ಅಷ್ಟೊಂದು ಸಲ ಫೋನ್ ಮಾಡಿದ್ದು ನೋಡಿ ಏನೋ ಸಮಸ್ಯೆಲಿದೆಯಾ ಅಂತ ಅಂದ್ಕೊಂಡೆ. ಮೀಟಿಂಗ್ನ ಅರ್ಧದಲ್ಲೇ ಬಿಟ್ಟು ಬಂದೆ. ನನಗೆ ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಪರವಾಗಿಲ್ಲ, ಆದರೆ ನಿನ್ನ ವಿಷಯದಲ್ಲಿ ಲಾಸ್ ಆಗಬಾರ್ದು. ನಾನು ನಿನ್ನ ಹತ್ರ ಮಾತಾಡಬೇಕು. ಹೇಳು ದೇವಕಿ, ನಾನು ಟೋಟ್ಲಿ ಫ್ರೀ ಆಗಿದ್ದೀನಿ. ಎಷ್ಟೋ ತನಕ ಬೇಕಾದ್ರೆ ಮಾತಾಡ್ಬೋದು. ಫೋನಲ್ಲ, ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು. ಲೊಕೇಶನ್ ಕಳಿಸು, ಅಲ್ಲಿಗೆ ಬರ್ತೀನಿ. ಕಳಿಸ್ತೀನಿ. ಈ ಹೆಣ್ಮಕ್ಳಿಗೆ ಗಂಡಸರನ್ನ ಎದುರಿಸಕ್ಕೆ ಯಾವ ಗನ್ನು ಬಾಂಬು ಬೇಕಾಗಿಲ್ಲ. ಅವ್ರು ಮಾತಾಡೋ ಮಾತೆ ಫೈರ್ ಅಂತ ಇರುತ್ತೆ. ಅದು ಈ ದೇವಕಿ ಮಾತು ಕೇಳಕ್ಕೆ ಚಂದ. ನಾವಿಬ್ರು ಮತ್ತೆ ಭೇಟಿ ಆಗ್ತೀವಿ ಅನ್ನೋದೇ ಖುಷಿ. ನಾಕ್ ಮಾಡಿ ಬರ್ಬೇಕಾದಾಗ ನೀನ್ ಬರ್ಲಿಲ್ಲ. ಈಗ ನಾಕ್ ಮಾಡಿ ಬರೋ ಅವಶ್ಯಕತೆ ಇಲ್ಲ. ನೀನ್ ಯಾವಾಗ ಬೇಕಾದ್ರೂ ಒಳಗಡೆ ಬರ್ಬಹುದು. ಬಾ.
ನಾನು ಯಾರನ್ನೂ ಇಷ್ಟು ಕ್ಲೋಸ್ ಆಗಿ ಹಚ್ಕೊಂಡಿದ್ದಿದ್ದೇ ಇಲ್ಲ. ನಿನ್ನ ವಿಷಯದಲ್ಲಿ ಯಾಕೆ ನಿನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ನಗುನೇ ಇರಬೇಕು ನನ್ನನ್ನ ನಿನಗೆ ಕನೆಕ್ಟ್ ಮಾಡಿರೋದು. ಏನೋ ಕೇಳಬೇಕು ಅಂತ ಬಂದಿರೋ ಹಾಗಿದೆ. ನನ್ನ ಹತ್ರ ಕೇಳಕ್ಕೆ ಸಂಕೋಚನ. ಅದೇನು ಅಂತ ಹೇಳು ಲಕ್ಷ್ಮಿ. ಅಮ್ಮ, ಈಗ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ನನಗೇನಾದರೂ ಸಮಸ್ಯೆ ಆದರೆ ಅದು ನಿಮಗೆ ಎಫೆಕ್ಟ್ ಆಗುತ್ತಾ? ಈಗ ನಿನಗಂತ ಸಮಸ್ಯೆ ಏನಾಯ್ತು? ಏನಿಲ್ಲಮ್ಮ. ಏನೂ ಇಲ್ಲದೆ ನೀನು ಈ ರೀತಿ ಕೇಳೋದಿಲ್ವಲ್ಲ. ಕಾಲೇಜಲ್ಲಿ ಏನಾದರೂ ಸಮಸ್ಯೆನಾ? ಆದಿನ ಕರಿತೀನಿರು. ಆದಿ, ಆದಿ. ಏನತ್ತೆ? ಕಾಲೇಜಲ್ಲಿ ಏನಾದರೂ ತೊಂದ್ರೆನಾ? ಕಾಲೇಜಲ್ಲ, ಆ ಥರ ಏನಿಲ್ವಲ್ಲ. ಯಾಕತ್ತೆ ಹೀಗೆ ಕೇಳ್ತಾ ಇದ್ದೀರಾ? ಇವಳೇನಾದ್ರೂ ಫಿಟ್ಟಿಂಗ್ ಇಟ್ಲಾ? ಸುಮ್ಮನೆ ಮಾತು ಡೈವರ್ಟ್ ಮಾಡಬೇಡ. ನಿಜ ಹೇಳು, ಕಾಲೇಜಲ್ಲಿ ಏನಾದರೂ ಗಲಾಟೆ ಮಾಡ್ಕೊಂಡ್ರಾ? ಗಲಾಟೆನಾ? ಅಂದ್ರೆ ನಿನ್ನೆ ಫೈಟ್ ಆಯ್ತಲ್ಲ, ಆ ವಿಷಯದ ಬಗ್ಗೆ ಕೇಳಿದ್ರ ಅತ್ತೆ?